ಮಾವಿನಕಾಯಿ ತುರಿನಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ಒಂದು ಖಾರದ್ದು ಒಂದು ಸ್ವೀಟು ಎರಡು ತೋರಿಸ್ತೀನಿ. ಎಣ್ಣೆ ಹಾಕಿದ್ದೀನಿ. ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. 2 ಒಣಮೆಣ್ಸಿನ್ಕಾಯಿ, 2 ಅಲ್ಲ 4 ಹಾಕ್ತಾಯಿದ್ದೀನಿ. 4 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸಾಸಿವೆ ಆಯಿತು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಿಂಗು ಅದಾದಮೇಲೆ ಹಿಂಗೆ ಹಾಕಿದ್ದೀನಿ. ಆಮೇಲೆ ಅರಿಶಿನ ಹಾಕ್ತೀನಿ. ತುಂಬ ಈಸಿ ಇದು, 5 ನಿಮಿಷಕ್ಕಾಗುತ್ತೆ. ಚಟ್ನಿ ಅನ್ನಕ್ಕೂ ಕಲಿಸ್ಕೋಬೋದು, ಚಿತ್ರಾನ್ನ ಥರನೂ ಮಾಡ್ಬೋದು. ಇದನ್ನೇ ಹಾಕಿ ನೋಡಿ ಹಾಕ್ತಾಯಿದ್ದೀನಿ. ತಿರ್ಕೊಂಡಿದ್ದೀನಿ ಮಾವಿನಕಾಯಿ ತುರಿರೋದು ಖಾರದ ಚಟ್ನಿ ಇದು. ಆಮೇಲೆ ಸ್ವೀಟ್ ಚಟ್ನಿ ತೋರಿಸ್ತೀನಿ. ನೋಡಿ ಇಷ್ಟಕ್ಕೆ 1 ಸ್ಪೂನ್ ಸಾಸಿವೆ ಮೆಂತ್ಯದ ಪುಡಿ. ಇದಕ್ಕೆ ಮುಂಚೆ ಒಂದು ಸರ್ತಿ ಹೇಳಿದ್ದೀನಿ, 2 ಸಾಸಿವೆ 1 ಮೆಂತ್ಯ ಹುರಿದುಬಿಟ್ಟು ಈ ಥರ ಕಾಫಿ ಪುಡಿ ಕಲರ್ ಬರೋವರೆಗೂ ಪುಡಿ ಮಾಡೋದು. ಹುರಿದುಬಿಟ್ಟು ನೆಕ್ಸ್ಟು ಇದಕ್ಕೆ 3 ಸ್ಪೂನ್ ಹಾಕ್ತಾಯಿದ್ದೀನಿ ಹಸಿಮೆಣಸಿ ಪುಡಿ, 2 ಖಾರ, 3 ಮ್ಯಾಂಗೋಸ್ ಹಾಕಿದ್ದೀನಿ. ಆಮೇಲೆ ಉಪ್ಪು 1.5 ಸ್ಪೂನು, 1/2. ತುಂಬ ಈಸಿ, 10 ನಿಮಿಷದಲ್ಲಿ ಇದು ಮುಗಿದೋಗುತ್ತೆ ಮಾಡೋದು. ಮಾವಿನಕಾಯಿ ತುರಿದಿಟ್ಕೊಂಡ್ರೆ ಸೀಸನಲ್ಲಿ ಇದು 6 ತಿಂಗಳಿಟ್ಟು ಮನೇಲಿ ಏನೂ ಆಗೋಲ್ಲ. ಇಷ್ಟ ಇರೋರು ಇನ್ನೊಂಚೂರು ಎಣ್ಣೆ ಹಾಕ್ಕೋಬೋದು, ಮತ್ತು ಬೆಳ್ಳುಳ್ಳಿ ಹಾಕ್ಬೋದು. ಬೆಳ್ಳುಳ್ಳಿ ತಿನ್ನೋರು, ನಾನು ಹಾಕಿಲ್ಲ ಅದಕ್ಕೆ. ನೋಡಿ ಕಳಿಸಿದ್ದೀನಿ. ಈಗ ಎಣ್ಣೆ ಬಿಡುತ್ತೆ ಸೈಡಲ್ಲಿ, ಎಣ್ಣೆ ಬಿಡೋವರೆಗೂ ಕಳಿಸ್ಬಿಟ್ಟು ಮುಚ್ಚೋದು. ಗಾಜಿನ ಬಾಟ್ಲಲ್ಲಿ ಎತ್ತಿಟ್ಕೊಳ್ಳಿ. ಇಷ್ಟೇ ಆಗೋಯ್ತು ನೋಡಿ. ತುಂಬ ಇದೆ, 10 ನಿಮಿಷ ಕೂಡ ಹಿಡಿಯಲ್ಲ ಇದು ಮಾಡೋದು. ನೋಡಿ ಕ್ಲೀನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಟಿದೆ, ಅದುವರೆಗೂ ಹುರಿದ್ರೆ ಸಾಕು. ನೋಡಿ ಆಯಿತು.